ಮಾಗಡಿ ಪಟ್ಟಣದಲ್ಲಿ ಕುರುಯಿನ ಶೆಟ್ಟಿ ಸಮಾಜದ ವತಿಯಿಂದ ಜರುಗಿದ ಶ್ರೀ ನಿರ್ವಾಣಿ ಭಗವತಿ ಮತ್ತು ಶ್ರೀ ಅಣ್ಣಮ್ಮ ದೇವಿಯ ಆರಾಧನಾ ಮಹೋತ್ಸವ ಕಾರ್ಯಕ್ರಮ. ಕುರುಯಿನ ಶೆಟ್ಟಿ ಸಮಾಜದ ಕುಲದೇವತೆ ಶ್ರೀ ನಿರ್ವಾಣಿ ಭಗವತಿ ಹಾಗೂ ಬೆಂಗಳೂರು ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿಯ ಆರಾಧನಾ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಮಾಗಡಿ ಪಟ್ಟಣದ ರಾಜಬೀದಿಗಳಲ್ಲಿ ಶ್ರೀ ಅಣ್ಣಮ್ಮ ದೇವಿ ಹಾಗೂ ಶ್ರೀ ನಿರ್ವಾಣಿ ಭಗವತಿ ದೇವಿಯ ಅದ್ದೂರಿ ಮೆರವಣಿಗೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕುರುಯಿನ ಶೆಟ್ಟಿ ಸಮಾಜದ ಬಂಧು ಬಾಂಧವರುಗಳು ಸೇರಿದಂತೆ ಎಲ್ಲ ಸಮಾಜದ ವರ್ಗದವರು ಸೇರಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ದೇವಿಗೆ ನಮಸ್ಕಾರಗಳು. ಈ ದಿನ ನಮ್ಮ ಕುರುಯಿನ ಶೆಟ್ಟಿ ಸಮಾಜದಿಂದ ಮತ್ತು ಶ್ರೀ ಸಿದ್ದಾರೂಢ ಆಶ್ರಮ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು 42 ವರ್ಷಗಳಿಂದ ನಿರ್ವಾಣಿ ಭಗವತಿ ಶ್ರೀ ಬೆಂಗಳೂರಿನ ಅಣ್ಣಮ್ಮ ನಗರ ದೇವತೆ ಅಣ್ಣಮ್ಮ ದೇವಿಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜನಾಂಗದ ಎಲ್ಲರೂ ಸಹಕಾರ ಸಹಾಯ ಎಲ್ಲ ಕೊಟ್ಟು ವಾಲಂಟಿಯರ್ ಓಡಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ 3 ದಿನಗಳು ಯಶಸ್ವಿಯಾಗಿ ಅನ್ನಪ್ರಸಾದ ಮಾಡಲು ಸಹಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಾಗಡಿ ತಾಲೂಕಿನ ಕುರುಯಿನ ಶೆಟ್ಟಿ ಜನಾಂಗ ಒಂದೇ ಅಲ್ಲದೆ ಲಿಂಗಾಯತಿರಬಹುದು, ವೀರಶೈವ ಲಿಂಗಾಯತರು, ಬ್ರಾಹ್ಮಣರು ಎಲ್ಲ ಸಮಾಜದ ಮುಖಂಡರು ಬಂದು ಆರತಿ ಮಾಡಿಸಿಕೊಂಡು ಮತ್ತು ಪ್ರಸಾದವನ್ನು ತಗೊಂಡು ತೆಗೆದುಕೊಂಡು ಹೋಗಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ 2026ರಲ್ಲಿ ಜನವರಿ 3, 2, 3, 4, 5ನೇ ತಾರೀಕು ಬೆಳಿಗ್ಗೆ ದೇವ್ರನ್ನ ಸ್ವಸ್ಥಾನಕ್ಕೆ ಕಳಿಸಿಕೊಡ್ತೀವಿ. ಇದಕ್ಕೆಲ್ಲ ನಮ್ಮ ಜನಾಂಗದ ಸಹಕಾರ ಸಹಾಯದಿಂದ ನಡೀತಾ ಇದೆ. ಇನ್ನು ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗಲಿ, ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲ ಕುಲ ಬಾಂಧವರಿಗಾಗಿ ನಮಸ್ಕಾರಗಳು ಮತ್ತು ನಮ್ಮ ಮಾಗಡಿ ಜನತೆಗೆ ಎಲ್ಲ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಸಂಪತ್ತು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಅಭಿಲಾಷೆ. ನಿರ್ವಾಣಿ ಭಗವತಿ ನಮ್ಮ ಸಮಾಜದ ಕುರುಯಿನ ಶೆಟ್ಟಿ ಸಮಾಜದ ಕುಲದೇವತೆ. ಸುಮಾರು 40 ವರ್ಷಗಳಿಂದ ಒಂದು ಫೋಟೋ ಇಟ್ಕೊಂಡು ಭಾಳ ನಮ್ಮ ಕಾಮಣ್ಣನ ಗುಡಿ, ಗಣೇಶನ ಗುಡಿ ಅಂತ ಏನಿದೆ ಅಲ್ಲಿ ಒಂದು ಮನೆಯಲ್ಲಿ ಸಾಧಾರಣವಾಗಿ ಒಂದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭ. ನಾವು ಚಿಕ್ಕ ಹುಡುಗರಿದ್ದಾಗ ಸುಮಾರು ಒಂದು 30 ವರ್ಷಗಳಿಂದ ನಮ್ಮ ಈ ಸಿದ್ದಾರೂಢ ಆಶ್ರಮ ಏನಿದೆ, ಈ ಆಶ್ರಮದಲ್ಲಿ ನಿರ್ವಾಣಿ ಭಗವತಿ ನಮ್ಮ ಸಮಾಜದ ಕುಲದೇವತೆ ಜೊತೆಗೆ ನಗರ ದೇವತೆ ಅಣ್ಣಮ್ಮ ದೇವಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಇಡೀ ನಮ್ಮ ಮಾಗಡಿಯ ಪಟ್ಟಣದ ಎಲ್ಲ ವರ್ಗದವರು, ಎಲ್ಲ ಸಮಾಜದವರಿಗೂ ಒಂದು ಒಳ್ಳೆಯದಾಗಲಿ ಮತ್ತು ಊರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಾವು ಸುಮಾರು ಒಂದು 30 ವರ್ಷಗಳಿಂದ ಅಣ್ಣಮ್ಮ ದೇವಿ ಮತ್ತು ನಿರ್ವಾಣ ದೇವತೆ ಜೊತೆಯಲ್ಲೇ ಕರ್ಕೊಂಡು ಪೂಜಿಸ್ತಾ ಬಂದಿದ್ದೀವಿ. ಸುಮಾರು ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಇಲ್ಲಿ ಆರಾಧನೆಗೆ ಬರ್ತಾರೆ, ದೇವಿಯವರ ಸೇವೆ ಮಾಡ್ತಾರೆ, ಆರತಿ ಮಾಡ್ತಾರೆ, ಮಾಡಿ ಅವ್ರ ಮಕ್ಕಳಿಗೆ ಮತ್ತು ಮನೆಗೆ ಕುಟುಂಬಕ್ಕೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾರೆ. ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದನ್ನು ನಮ್ಮ ಕುರುಯಿನ ಶೆಟ್ಟಿ ಸಮಾಜ ಮತ್ತು ನಮ್ಮ ಸಿದ್ದಾರೂಢ ಸಮಾಜ ಭಾಳ ವರ್ಷಗಳಿಂದ ನಡೆಸ್ಕೊಂಡ್ಬಂದಿದೆ. ಇದರಿಂದ ಮಾಗಡಿ ಪಟ್ಟಣದ ಜನತೆಗೆ ಮತ್ತು ಈ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಜನತೆಗೂ ಮತ್ತು ಮಾಗಡಿ ತಾಲೂಕಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮೂಲಕ ಆ ಭಗವಂತನ ಬೇಡ್ಕೊಳ್ತೀನಿ. ಹಿಂದಿನ ಕಾಲದಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಶ್ರೀ ನಿರ್ವಾಣಿ ಭಗವತಿ ಅಣ್ಣಮ್ಮ ತಾಯಿ ಕುರುಯಿನ ಶೆಟ್ಟಿ ಸಮಾಜದ ವತಿಯಿಂದ ಮಾಗಡಿ ತಾಲೂಕಿನ ಜನತೆಗೆ ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಳ್ತಾ ಪ್ರತಿ ವರ್ಷವೂ ಇದೇ ಥರ ವಿಜೃಂಭಣೆಯಿಂದ ಎಲ್ಲ ಊರಿಂದನೂ ಎಲ್ಲ ಮನೆಗಳ ನೆಂಟರಸ್ಥರು ಎಲ್ಲರೂ ಬಂದು ತಾಯಿ ಕೃಪೆ ಪಾತ್ರ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ಕೂಡ ಇನ್ನೂ ಜೋರ ಮಾಡಬೇಕು ಅಂತ ನಾನು ತಿಳ್ಕೊಳ್ತೀನಿ. ಸುಮಾರು 3 ದಿನದಿಂದ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಯಾವ ರೀತಿ ಆಚರಣೆ ಆಯಿತು ಸರ್? ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇದೆ. ನಿನ್ನೆ ವಿಶೇಷವಾಗಿ ನಮ್ಮ ಸಮಾಜದ ವತಿಯಿಂದ